ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಭಾಗ್ಯ ಬಂದ್ಬಿಟ್ಟಿದ್ದಾಳೆ ನೋಡಿ ಸ್ಕೂಲಿಂದ. ಬೆಳಿಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಅಲ್ಲಂತ ಸೆಲೆಕ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಈ ಮಾವಿನಕಾಯಿಗೆ ಅಲ್ಲ, ನೀರು ತೊಳೆದಿಟ್ಟ ನಿಮ್ಮ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇಷ್ಟೊತ್ತು ಅಡುಗೆ ಮಾಡಿದೆ. ಬೆಂಡೆಕಾಯಿ ಹುಳಿ, ಚಟ್ನಿ, ರೊಟ್ಟಿ ಎಲ್ಲ ಮಾಡಿದ್ದೀನಿ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಮತ್ತೆ ಏನೇನು ಕೆಲಸ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಈಗ ಏನ್ ಮಾಡಿದಾರೆ ನೋಡೋಣ ಫ್ರೆಂಡ್ಸ್. ಇವಾಗ ತಾನೇ ಅಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ನೋಡಿ. ಇಲ್ಲಿ ರೊಟ್ಟಿ ಮತ್ತಿದು ಬೆಂಡೆಕಾಯಿ ಹುಳಿ, ಮತ್ತೆ ಇದು ಹಸಿಮೆಣಸಿನ್ಕಾಯಿ ಚಟ್ನಿ. ಇದು ಎಣ್ಣೆಲಿ ಹುರಿದಿರೋ ಬೆಂಡೆಕಾಯಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ನಡವರ್ಕೆ ಕೈ ಕೊಟ್ಟು ಓಡೋದ್ಲು ಭಾಗ್ಯ. ಆಕೆಗೂ ತಾಟ್ ರೆಡಿ ಮಾಡಿರ್ತೀನಿ. ಅವರದೆಲ್ಲ ಊಟ ನಡೆದೈತಿ. ಅರ್ಧಕ್ಕೆ ಬಿಟ್ಟು ಹೋಗಿಲ್ಲ, ಅಪ್ಪ ಉಪ್ಪಿನಕಾಯಿ ಕೇಳೋದು, ಅದಕ್ಕೆ ಬಂದೆ. ಭಾಗ್ಯ ಉಪ್ಪಿನಕಾಯಿ ತಗೊಂಬರಕ್ ಹೋಗ್ಯಾಡ್ರಿ ಕಾಡಿಗೆ. ಭಾಗ್ಯ ಕಾಡಿಂದ ಉಪ್ಪಿನಕಾಯಿ ತರೋವರೆಗೂ ಊಟ ಕಾಡಿಂದಾನೆ ತಂದೆ. ಯಾರಿಗ್ ಬೇಕು ಉಪ್ಪಿನಕಾಯಿ? ಕಾಯಿ ನನಗೇನ್ ಬೇಡ, ನೀವೇ ತಿನ್ರಿ ಉಪ್ಪಿನಕಾಯಿ. ನಾ ಚಟ್ನಿ ಮೊಸರು ರೊಟ್ಟಿ ನೋಡು ಮಸ್ತ್ ಮಸ್ತ್ ಆದ್. ನಾವಲ್ಲೇ ತಿಂತೆಲ್ಲಿ ನುಸ್ತದು. ಯಾಕೆ ಮಾಡ್ತೀರಿ ನೀವು? ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಮಸ್ತ್ನಾಗೆ ಹಸಿಮೆಣಸಿನ್ಕಾಯಿ ಚಟ್ನಿ, ಬೆಂಡೆಕಾಯಿ ಹುಳಿ ಸಖತ್ತಾಗಿದೆ. ಭಾಗ್ಯ ಮೇಡಮ್ ಏನಾದ್ರು ಮಾತಾಡ್ತೀರಾ? ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಅಷ್ಟೇ. ನಿಂಗೆ ಏನು ಮಾತಾಡಕ್ ಗೊತ್ತಾಗ್ತಾ ಇಲ್ಲ. ಹಸಿಮೆಣಸಿನ್ಕಾಯಿ ಚಟ್ನಿ ಬರೀ ನಾ ತಿಂದೇ ಇಲ್ಲ ಇನ್ನು. ಹಂಗಾಗಿಲ್ಲ ಬೇಕು. ಓಕೆ ಫ್ರೆಂಡ್ಸ್, ಊಟ ಮಾಡಿ ಮತ್ತೆ ಸಿಗ್ತೀನಿ. ಅಮ್ಮ ಇವತ್ತೆಲ್ಲ ಆಚೆ ಹೋಗಲ್ಲ ಫ್ರೆಂಡ್ಸ್. ಇಲ್ಲಿ ಅಮ್ಮ ಹೂವು ಕಟ್ತಾ ಇದ್ದಾರೆ. ಫ್ರೆಂಡ್ಸ್, ನನಗೆ ಹೂವು ಕಟ್ಟಕ್ಕೆ ಬರಲ್ಲ, ಆದರೂ ಕಟ್ತಾ ಇದ್ದೀನಿ. ಇಲ್ಲೊಂದು ಮೊಳ ಕಟ್ಟಿ ಇಟ್ಟಿದ್ದೀನಿ. ಏನೋ ಕಷ್ಟ ಬಿದ್ದು ಕಟ್ಟಿದ್ದೀನಿ, ಗೊತ್ತಿಲ್ಲ. ಉಲ್ಟಾ ಸೀದೆಲ್ಲ ಹಾಕಿ ಹಾಕಿ ಕಟ್ತಾ ಇದ್ದೀನಿ. ಫ್ರೀಯಾಗಿ ಹೂವು ಸಿಕ್ಕಿದೆ, ಅದಕ್ಕೆ ಕಟ್ಕೊಂಡು ಕುತ್ಕೊಂಡಿದ್ದೀನಿ. ಏನು ದುಡ್ಡು ಕಟ್ಟು ತೊಗೊಂಬಂದಿಲ್ಲ ಈ ಹೂವು, ಹಾಗೆ ಫ್ರೀಯಾಗಿ ತೊಗೊಂಬಂದು ಕೊಟ್ಟರು. ತೋಟದಲ್ಲಿ ಬೆಳೆದಿದೆ ಅಂತ ನೋಡಿ. ಇಂಥ ಬೆಂಗಳೂರು ಸಿಟಿಯಲ್ಲಿ ನಮಗೆ ಹೂವು ತೋಟದಲ್ಲಿ ಬೆಳೆದಿರೋದು ಸಿಗ್ತಾ ಇದೆ. ತೊಗೊಂಬಂದು ಮನೆಗೆ ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಕೊಟ್ಟವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಈ ಥರ ಕಟ್ತಾ ಇದ್ದೀನಿ, ಹಿಂಗೆಲ್ಲ ಮಾಡ್ತೀನಿ ನೋಡಿ. ಈ ಥರ ಕಟ್ಟಿದ್ದೀನಿ, ಇಷ್ಟು ಕೈ ಹಿಡ್ಕೊಂಡು ಕಟ್ಟಿರ್ತೀನಿ. ಮುಂದಕ್ಕೆ ಹೆಂಗೆ ಕಟ್ಟಬೇಕು ಅಂತ ಗೊತ್ತಾಗಲ್ಲ, ಎರ್ರ ಬೀರಿ ಕಟ್ಬಿಡ್ತೀನಿ. ಇವಾಗ ನನಗೆ ಹೂವು ಕಟ್ಟಕ್ಕೆ ಬರಲ್ಲ. ಈ ಸಾವಂತಿಗೆ ಆದ್ರೆ ಇಷ್ಟಾದರೂ ಕಟ್ತೀನಿ, ಮಲ್ಲಿಗೆ ಹೂವು ಆದರೂ ಒಂಚೂರೂ ಕಟ್ಟಕ್ಕೆ ಬರಲ್ಲ ನನಗೆ. ಹಿಂಗೆ ಕಟ್ಟದ ಹೆಂಗೆ ಕಟ್ಟದ ಹೇಳಿ ಫ್ರೆಂಡ್ಸ್, ಯಾರಿಗಾದ್ರೂ ಹೂವು ಕಟ್ಟೋರು ಗೊತ್ತಿದ್ರೆ. ನನಗೆ ಬರಲ್ಲ. ತುಂಬ ಪ್ರಯತ್ನ ಪಡ್ತಾ ಕಟ್ತೀನಿ ನೋಡಿ. ಈ ಥರ ಎಲ್ಲ ಮಾಡಿಕೊಂಡು ಸರ್ಕಸ್ ಮಾಡಿ ಕಟ್ತೀನಿ. ಹೀಗೆ ಕಟ್ತಾರ ಏನು ಅಂತ ಹೇಳಿ, ಯಾವ ಥರ ಕಟ್ಟಬೇಕು ಅಂತ ಗೊತ್ತಿಲ್ಲ. ಏನೋ ಒಂದು ಅಂದಾಜು ಮೇಲೆ ಈ ಥರ ಕಟ್ತಾ ಇದ್ದೀನಿ. ಮಲ್ಲಿಗೆ ಹೂವು ಪೋಣಿಸ್ತಿರಲ್ಲ, ಅದು ಮೊನ್ನೆ ಸೂಜಿಯಲ್ಲಿ ಹಾಕಿ ಪೋಣಿಸಿದ್ದೀನಿ ಮಲ್ಲಿಗೆ ಹೂವು. ಇದು ಹಂಗೆ ಪೋಣಿಸ್ಬಿಡಿ. ಕಟ್ಟೋದು ಕಲಿಬೇಕು ಅಂತ ಮಾಡ್ತಾ ಇದ್ದೀನಿ ಕೆಲಸನ ನೋಡಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್. ಬಟ್ಟೆ ಹೊಲ್ದಿಲ್ಲ, ಏನು ಮಾಡಿಲ್ಲ ಇವತ್ತು. ಏನು ಮಾಡಿದೆ ಬಗ್ಗೆ? ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ ಅಷ್ಟೇ. ಏನು ಕೆಲಸವನ್ನು ಮಾಡಲಿಲ್ಲ, ಏನು ಮಾಡಿಲ್ಲ. ಪಾತ್ರೆ ತೊಳೆದೆ, ಮತ್ತೆ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಷ್ಟೇ. ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿದೆ. ಎಡಿಟಿಂಗ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದೆ. ಆಮೇಲೆ ಭಾಗ್ಯನೂ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಇವಾಗ ಸೀರಿಯಲ್ ನೋಡ್ಕೊಂಡು ಹೂವು ಕಟ್ತಾ ಇದ್ದೆ. ಸೀರಿಯಲ್ ಮುಗಿದೋಯ್ತು, ಆದರೂ ಹೂವು ಕಟ್ಟೋದು ಮುಗ್ದಿಲ್ಲ. ಇನ್ನೊಂದು ಸೀರಿಯಲ್ ಏನು ಆಡ್ತಾ ಇದ್ದೀರಲ್ಲ? ನಾನು ನೋಡಲ್ಲ, ಅದು ಇಷ್ಟ ಇಲ್ಲ ನನಗೆ. ನಾನು ನೋಡೋದೇ ಒಂದೇ ಸೀರಿಯಲ್. ಆಸೆ ಆಸೆ ನನಗೊಂದು ಆಸೆ,
ಹೂವ ಕಟ್ಟೋದು ಕಲಿಯೋದು ಆಸೆ. ಅದ್ರೊಳಗೂ ಆಕಿನೂ ಹೂವನ ಕಟ್ತಾಳ ಅಲ್ವಾ? ಹ್ಮ್ ನಿಜ. ಗೊತ್ತೇ ಇರ್ಲಿಲ್ಲ ನನಗೆ, ಗೊತ್ತೋಗ್ಬಿಟ್ಟಿತ್ತು. ಅದ್ರೊಳಗೆ ಅಕ್ಕಿನೂ ಹೂವನೇ ಕಟ್ಟೋದು. ನೋಡಿ, ಆಸೆ ಸೀರಿಯಲಲ್ಲೂ ಹೂವ ಕಟ್ತಾಳೆ. ಹಾಗೆ ನಾನು ಹೂವ ಕಟ್ಟಿ ವ್ಯಾಪಾರ ಮಾಡೋಣ ಅಂತ. ಈ ಥರ ಹೂವ ಕಟ್ಟಿ ವ್ಯಾಪಾರ ಮಾಡಿದ್ರೆ ಮಾರನೇ ದಿವಸ ಮಖಕ್ಕೆ ಹೂವು ನಾರನ್ನ ತಂದು ಹಾಕ್ಬಿಡ್ತಾರೆ ನನ್ನ ಮಖದ ಮೇಲೆ ಜನ. ಆಹಾ ಸುಂದ್ರಿ, ಏನ್ ಸುಂದರವಾಗಿ ಕಟ್ಟಿದ್ಯಾ ಅಂದ್ಬಿಡ್ತಾರೆ ಜನರು. ಅಲ್ಲ ಜನರೇ, ಅದಕ್ಕೆ ಜನರೇ ನಾವು ಈ ಥರ ಹೂವ ಕಟ್ಟೋದು ಕಲಿತಾ ಇದ್ದೀವಿ ಜನರೇ. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಹೂವ ಕಟ್ಟೋದನ್ನ ಹೇಳಿಕೊಡಿ ಜನರೇ. ನಾನು ಕಟ್ತಾ ಇರೋದು ಸರಿ ಇದೆಯಾ ಇಲ್ಲ ಹೇಳಿ ಜನರೇ. ಅಮ್ಮ ನಿಮ್ಗೆ ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಜನರೇ, ನಮ್ಗೆ ನಿದ್ದೆ ಬರ್ತಾ ಇಲ್ಲ ಜನರೇ. ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದೀವಿ ಜನರೇ. ಅದಕ್ಕೆ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಜನರೇ. ನಾವು ಯಾವಾಗ ಇಷ್ಟು ಬೇಗ ಮಲ್ಕೊಂಡಿದ್ವಿ ಜನರೇ? 8 ಗಂಟೆಗೆ. ನನಗೆ ನಿದ್ದೆ ಬರ್ತೈತೆ ಜನರೇ. ನೀವು ಮಲ್ಕೊಳ್ಳಿ ಜನರೇ, ನಾಳೆ ಬೆಳಗ್ಗೆ ಬೇಗ ಹೋಗ್ಬೇಕಲ್ಲ ಜನರೇ. ಅದಂಗೆ ಗೊತ್ತಾಯ್ತು ಜನರೇ. ನೀವು ಸ್ಟೈಲ್ ಮಾಡಿ ತಲೆ ಇಕ್ಕೊಳ್ಳೋಗೆ ಗೊತ್ತಾಯ್ತು ಜನರೇ. ನೋಡಿ ಫ್ರೆಂಡ್ಸ್, ಭಾಗ್ಯ ಸ್ಟೈಲ್ ಆಗಿ ಸ್ಕೂಲಿಂದ ಬಂದು ಸ್ಟೈಲೇ ತಲೆ ಬಚ್ಚಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಭಾಗ್ಯ ನಾಳೆ ಕಲರ್ ಬಟ್ಟೆ ಹಾಕೊಂಡು ಸ್ಟೈಲಾಗಿ ತಲೆ ಬಚ್ಕೊಂಡು ಹೋಗ್ತಾಳೆ ಅಂತ. ಅವಳು ಬಂದು ಜುಟ್ಟ ಹಂಗೆ ಬಿಟ್ಕೊಂಡು ಕುತ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ, ಓ ನಾಳೆಗೆ ಸ್ಕೂಲ್ ಡ್ರೆಸ್ಸು ಮತ್ತೆ ಅದೇ ಜುಟ್ಟ ಹಾಕೊಂಡು ಹೋಗ್ಬೇಕು ಅಂತ. ಇವತ್ತು ಸ್ಟೈಲ್ ನೋಡಿ, ಇಲ್ಲಿ ಸ್ಟೈಲು ಇದೆಲ್ಲ ಸ್ಟೈಲ್ ಮಾಡಿದಾಳೆ. ಈ ಕಡೆ ಎಲ್ಲ ಒಂದು ಜುಟ್ಟ ಬಿಟ್ಟಿದ್ವಿ, ಎಲ್ಲಿ ಭಾಗ್ಯ ಅದು ತೋರ್ಸು. ಅಲ್ಲಿ ಸಿಗಿಸ್ಕೊಂಡು ತೆಗಿಯೋದು, ತೆಗಿ ನೋಡೋಣ. ಇಲ್ಲ ಐತೆ ಫ್ರೆಂಡ್ಸ್, ನಾನು ಹೂವು ಹಿಡ್ದಿದ್ದೀನಿ ಕೈಯಲ್ಲಿ, ಹಾಗೆ ಕಾಣಿಸಲ್ಲ. ನೋಡಿದ್ರ ಫ್ರೆಂಡ್ಸ್, ನನಗೆ ಹೀಗೆ ಗೊತ್ತಾಗುತ್ತೆ. ನಮ್ಮ ಮನೆಯಲ್ಲಿ ಯಾರ್ಯಾರು ಏನೇನು ಬದಲಾವಣೆ ಮಾಡ್ತಾರೆ ಎಲ್ಲ ಕಂಡುಹಿಡ್ಬಿಡ್ತೀನಿ ನಾನು. ನಂದು ಎಲ್ಲೂ ಇಲ್ಲಪ್ಪ ಸೈಡ. ಮತ್ತೆ ಬಟ್ಟೆ ತೆಗೆದಿಟ್ಟಾಡ್ರಿ ಭಾಗ್ಯ. ಇಲ್ಲ ಬೀರದಾಗ. ಮತ್ತೆ ನೀವೇನು ಸ್ಟೈಲ್ ಇದು ಕೂದಲ? ನನ್ನ ಸ್ಟೈಲ್ ನೋಡ್ರಿ, ಈಗ ತುರ್ಬ ಕಟ್ತಲ್ಲ, ಹಂಗೆ ತುರ್ಬ ಕಟ್ಟಿ ಕೂತ್ ಇದೇನು ಸ್ಟೈಲ್ ನಿಮ್ಮದು? ಸ್ಟೈಲ್ ಮಣ್ಣು ಕೂದಲು ಬರ್ತಾವ. ನೀ ಎಳ್ದು ತೋರಿಸ್, ಇನ್ನೊಂದು ದಿವಸ ಹೇಳಿ ಮೇಲೆ ನಿಲ್ಸು. ಹೇಳಿದೆ. ಇದು ನೋಡ್ರಿ, ಮೂಗುಮತ್ತ ಎಷ್ಟು ಹೊಲಿತು ನೋಡ್ರಿ. ಮೂಗುಮತ್ತ ಮೂಗು ಮತ್ತಲ್ಲ, ಅದು ಮೂಗು ನತ್ತ. ಅದೇ ಮೂಗುನತ್ತೆ, ಮೂಗು ನತ್ತದು, ಮೂಗು ಮತ್ತಲ್ಲ ಅದು ಮೂಗುನತ್. ನೋಡು ಎಷ್ಟು ಚಂದ ಹೊಲಿತು ನಿಮ್ದು. ವಾವ್, ಸರಿ. ನಾನು ಮೂಗು ಚುಚ್ಚಿಸಲ್ಲ. ವಾವ್, ಸೂಪರ್. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ, ಎಂಡ್ ಮಾಡೋಣ. ಹೂವು ಕಟ್ ಮುಗಿಸ್ಬಿಡ್ರಿ, ಆಮೇಲೆ ಎಂಡ್ ಮಾಡಕತ್ರಿ. ನಾನು ಹೂವು ಕಟ್ಲಕ್ಕ ಫ್ರೆಂಡ್ಸ್ ಇವತ್ತು ರಾತ್ರಿ 10 ಗಂಟೆವರೆಗೂ ಕಟ್ತೀನಿ ಇಷ್ಟು ಹೂವು. ಈಗ ಇಷ್ಟೇ ತಾನೇ? ಇನ್ನೇ ಇಲ್ಲಿ ಕವರ್ನಾಗ ಅದಾವ ಇಷ್ಟೇ. ಇನ್ನ ಯವ್ವ ಭಾಳ ಹೂವು. ನನಗಂತೂ ರಾತ್ರಿ 10 ತನಕ ಕಟ್ತೀನಿ ಫ್ರೆಂಡ್ಸ್. ನಂಗೆ ನಿದ್ದೆ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಈ ತರ ನಾವು ಹೂವು ಕಟ್ಟೋ ಉತ್ತಾರ ಗಟ್ಟಿ ದಾರ ತರಬೇಕು, ಗಟ್ಟಿ ಕತೆ. ನನಗೆ ಸುತ್ತಟ್ಟರಲ್ಲಿ ಅದು ಕಟ್ಟಾಗಿ ಹೋಗಿರ್ತೈತಿ. ಅಷ್ಟು ಟೈಟಾಗಿ ಕಟ್ತೀರಿ ಅಂತ ಅರ್ಥ. ಅದಕ್ಕೆ ಮೊದಲು ಇಟ್ಟು ಕಟ್ಲಿಕ್ಕೆ ಬರ್ತಿದ್ದಿಲ್ಲ, ಈಗ ಒಂದು ಅಂದಾಜ್ ಮೇಲೆ ಕಟ್ಟಾಕತ್ತೀನಿ. ಹಂಗೆ ಬರ್ತಾ ಅಲ್ಲ, ಮಲ್ಲಿಗೆ ಹೂವು ಹೆಂಗ್ ಕಟ್ತಾರ್ರಿ? ಮೊನ್ನೆ ಮಲ್ಲಿಗೆ ಹೂವು ಒಬ್ರು ಕಟ್ಟಾಕತ್ತಿದ್ರು, ಅವ್ರ ಬಲ್ಲಿ ಕುತ್ಕೊಂಡು ನೋಡ್ಕೊಂಡು ಬಂದೀನಿ. ಹಿಂಗೆ ಯಾರ ಬಲ್ಲಿ? ಹಿಂಗೆ ಹಿಡ್ಕೊಂಡ್ರ ಫ್ರೆಂಡ್ಸ್ ಅವರು. ತೊಟ್ಟಿಲ್ಲ ಏನಿಲ್ಲ, ಹಿಂಗೆ ಇಟ್ಕೊಂಡ್ಬಿಟ್ಟು ಇದನ್ನ ಈ ಬೆರಳಲ್ಲಿ ಸಂದಿಯಲ್ಲಿ ಬಿಡ್ತಾರೆ ಈ ದಾರ, ಈ ಥರ. ಅದನ್ನು ಹಿಂಗೆ ತೊಗೊಂಡು ಒಂದ್ಸತಿ ಹಿಂಗೆ ಹಾಕೋತಾರೆ. ಆಮೇಲೆ ಇದನ್ನು ತೊಗೊಂಬಂದು ಹಿಂಗೆ ಮಾಡಿ ಹಿಂಗೆ ಹಾಕೊಂಡಾರ ಅವರು. ಇವತ್ತನ ಹಾಗೆ ಕಟ್ಟಾಕತ್ತೀನಿ. ನಾ ಮೊದಲು ಹೆಂಗೆ ಕಟ್ತಿದ್ನಂದ್ರೆ ತೋರಿಸ್ತೀನಿ ನಿಮ್ಗೆ. ದಾರ ಕಟ್ಟಾಗ್ತದ. ದಾರದ ಜಿಗಿನೇ ಇಲ್ಲ, ಸತ್ವೇ ಇಲ್ಲ ದಾರ. ಈ ಜರಾನು ಮುಕೊಂಡದದು ದಾರ ಫೋಕಸ್ಸೇ ಅದು. ನಾ ಮೊದಲು ಹೆಂಗೆ ಕಟ್ತಿದ್ನಂದ್ರೆ ನೋಡ್ರಿ, ಹಿಂಗೆ ಕಟ್ತಿದ್ದೆ. ಹಿಂಗೆ ಇಟ್ಕೊಂಡು ಹಿಂಗೆ ಹಾಕೋದು ಸುತ್ತು, ಹಿಂಗೆ ಹಾಕೋದು ರೇವ್ಗಿಗೆ ಹಗ್ಗ ಸುತ್ತದಂಗೆ ಮಾಡ್ತಿದ್ದೆ ನಾ. ಆಮೇಲೆ ಹಿಂಗೆ ತೊಗೊಂಡು ಹಿಂಗೆ ಹಾಕ್ತಿದ್ದಿಲ್ಲ. ಇನ್ನೊಂದ್ಸತಿ ತೋರಿಸ್ತೀನಿ. ರೂಢಿ ಆಗ್ಬಿಡ್ತದ, ಈ ಕಡೆ ಹೋಯ್ತು. ಹಿಂಗೆ ಹಾಕ್ತಿದ್ದಿಲ್ಲ, ಹಿಂಗೆ ತೊಗೊಂಡು ಹಿಂಗೆ ಹಾಕ್ತಿದ್ದೆ. ಮ್ಯಾಲಿಂದ ಹಾಕ್ತಿದ್ದೆ, ತೆಳಗಿಂದ ಬರ್ಬೇಕಂತದು. ಹಿಂಗೆ ತೊಗೊಳ್ಳೋದು, ಹಿಂಗೆ ಹಾಕ್ತಿದ್ದೆ. ಅವಾಗ ನಾ ಅದೆಲ್ಲ ಹರ್ಕೊಂಡು ಹೋಗ್ತಿತ್ತು ಅದು. ನೋಡ್ರಿ, ಹಂಗೆ ಹಾಕಿದ್ರೆ ಹಿಂಗೆಲ್ಲ ವಿಚಿತ್ರ ಈಗ ಆಗ್ತದೆ ನೋಡಿ. ಮ್ಯಾಕ ತಳಕ್ಕೆ ಹಿಂಗೆ ಆಗ್ತದ.
ಅದೇ ನಾವು ತೆಳಗಿಂದ ತೊಗೊಂಡು ಹಾಕ್ಕೊಂಡ್ವಿ ಅಂದ್ರೆ ಹೂವು ಕರೆಕ್ಟಾಗಿ ಬರ್ತದೆ. ಸೊಳ್ಳೆ ಏನು ನಾ ಕಟ್ಟೋದು ಕಚ್ಚತಾವ್ರಿ. ಹೇಳ್ಕೊಡಕತ್ತಿಲ್ಲ, ಮತ್ತು ನೀವು ಅನ್ಕೊಂಡ್ಬಿಟ್ರೆ ನಾ ಕಟ್ಟೋದು ಹೇಳ್ಕೊಡಕತ್ತೀನಿ ಅಂತೇಳಿ ನನಗೆ ಕಟ್ಟಕ್ಕೆ ಬರೋದಿಲ್ಲ. ನಾ ಮೊನ್ನೆ ಅವ್ರು ಕಟ್ಟೋದು ನೋಡೀನಿ, ಅದು ಹೇಳಕತ್ತೀನಿ ನಿಂಬಲ್ಲಿ. ನಾನೇ ಕಷ್ಟ ಬಿದ್ದು ಕಟ್ಟಕತ್ತೀನಿ ಇಲ್ಲಿ. ಅದೇ ಎಷ್ಟೆಷ್ಟು ಸುತ್ತ ಹಾಕ್ಲತ್ತಾರ. ಆದ್ರೆ ಅಮ್ಮ ಅಡಿಗೆ ಸಾಕು ಮಾಡೋಣ. ಕಳ್ಸಕ್ ಅಷ್ಟೇ ತಾನೆ. ಯಾರು ಉಣಲತ್ರಿ ನಮ್ಮ ಮನ್ಯಾಗ ಅಡಿಗೆ ಕ್ಯಾನ್ಸಲ್ ರೀ ಇವತ್ತ. ನಮ್ಮ ಮನ್ಯಾಗ ಸಿದ್ಧಾರ್ಥ ಇದ್ರ ಮಾತ್ರ ರಾತ್ರಿ ಊಟ ಇಲ್ಲ ಕ್ಯಾನ್ಸಲ್. ನಡ್ರಿ ಎಲ್ಲರೂ ಮನೆಗೆ ನಡೀರಿ, ಮುಕ್ಕೋರಿ, ನಿದ್ದೆ ಮಾಡ್ರಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ. ಗುಡ್ ನೈಟ್. ಲೈಕ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬಾಯ್. ಗುಡ್ ನೈಟ್. ಗುಡ್ ನೈಟ್.